ಅಂಬಿಕಾ ಏನ್ ಮಾಡೋಣ ಗೊತ್ತಾ? ಚಿಂಟುಗೆ ಮೊಬೈಲ್ ತಗೊಂಡಿದೀವಲ್ಲ, ತೋರ್ಸೋದ್ ಬೇಡ. ಒಂದ್ ಶಾವತ್ತು ಕಾಸಿ ಕೊಡೋಣ. ಸರಿ ಆಯ್ತು, ಹಂಗೆ ಮಾಡೋಣ. ಚಿಂಟುಗಂತೂ ಸಖತ್ತು ಖುಷಿ ಆಗ್ತೈತಲ್ವೇ ನಾವ್ ಫೋನ್ ಕೊಟ್ರೆ? ಹಂಗೆ ಮಾಡೋಣ, ನಡೀರಿ ಹೋಗೋಣ, ಕೊಡೋಣ. ಚಿಂಟುಗೆ ಏನ್ ಮಾಡ್ತಾವ್ ನೋಡಿ. ಯಪ್ಪ ನನ್ ಕಿವಿ ಹೋದ್ವ. ನಿಮ್ಗೇನು ಭಯ ಬರ್ತೀನಿ ಒಂದ್ರ ಒಟ್ಟನು? ನಿಮ್ಗೆ ನನ್ ಮಾಡಕ್ ಕೆಲ್ಸ ಇಲ್ವನಪ್ಪ? ಚಳಿ ಆಗ್ತದಂತ ಮನೆ ಕಡೆ ಇದೀನಿ, ನೋಡಿರ ಬಂದು ಎದುರಿಸ್ತೀರ ಅಂತಂದು ಹೋಗ್ತಿರಲ್ಲ ನೋಡು. ಯಾ ಅಮ್ಮಿ, ನಿನ್ಗೇನು ಸ್ಪೆಷಲ್ ಆಗಿ ಹೇಳ್ಬೇಕೆ? ಅವ್ನು ಕೊಂದಿದ್ದು ಸಾಲದಂತ ನೀನು ಅಂತ ಕೂಗ್ತೀಯ ಒಳಗೆ. ನೋಡಿ ಇವಾಗ ಏನಿಲ್ಲ, ತೆಗೆದು ಬಿಟ್ರೆ ಅಂದ್ರೆ ಕಪ್ಪೆ ಆಗಿರೋದಂಗೆ ಎಗರೋಗ್ತಿರ್ಬೇಕು ನೋಡಿ ನೀನು. ಏನಮ್ಮಿ? ಕೊಡಮ್ಮಿ ಅಂಬಿಕಾ, ನೋಡ್ತೀನಿ ಕೊಡಮ್ಮಿ. ಲೋ ಕಿರಣ, ಏನಲ್ಲ ಅಂಬಿಕಾ ತಂದಿರೋದು ಯಾತು ಹೇಳ ನೀನಾದ್ರೂ ಪ್ಲೀಸ್ ಕಣ. ನನಗೆ ಕ್ಯೂರಿಯಾಸಿಟಿ ತಡ್ಕೊಂಬಕ್ಕಾಗಲ್ಲ, ಹೇಳ ಪ್ಲೀಸ್ ಕಣ, ಹೇಳಲ್ಲ. ನಾನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನಗೆ? ಯಾವಾಗಲೂ ನಮ್ಮ ಮೇಲೆ ರೇಗಾಡ್ತೀಯ. ಆಟ ಆಡಕ್ ಬಾರ ಅಂದ್ರೆ ಬರಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ನೀನ್ ನಮ್ಮ ಜೊತೆ ಆಟ ಆಡಕ್ ಬರ್ತೀಯ ಅಂದ್ರೆ ಹೇಳ್ತೀನಿ. ಸರಿ ಆಯ್ತು, ಆಟ ಆಡಕ್ ಬರ್ತೀನಿ ಹೇಳು. ಮತ್ತೀಗ ಕಣ್ಣು ಮುಚ್ಕ. ಸರಿ ಆಯ್ತು, ಕಣ್ಣು ಮುಚ್ಕೊಂತೀನಿ. ಕಣ್ಣು ಮುಚ್ಕೊಂಡಿದ್ದೀನಿ. ಕಣ್ ಬಿಡಿವಾಗ. ಹೈ ಫೋನು ನನಗೇನ ಫೋನ್ ಇದು? ಹೂನಾ ನಿನಗೆ ಕಣ. ನಾ 3 ಜನ ದುಡ್ಡು ಹಾಕಿ ತಂದಿದ್ದೆ ನಿಂಗೆ. ಲೋ ಚಿಂಟು, ನೀನೇನು ಸೌಂಡ್ ಮಾಡಬೇಡ, ಅದು ಹಿಂಗಾಗ್ತೈತೆ, ಸುಮ್ಮನಿರು. ಹಲೋ, ಯಾರು ಮಾತಾಡೋದು? ಯಮ್ಮ ನಾನು ಕಣಮ್ಮ, ಚಿಂಟು. ಎಲ್ಲ ಯಾಕಲ್ಲ ಪಾಪ, ಏನ್ ಬಂದಿತ್ತಲ್ಲ ನಿನ್ಗೆ ರೋಗ? ಫೋನ್ ಮಾಡಿಲ್ಲ ಏನಿಲ್ಲ, ಫೋನ್ ಮಾಡಿ ಸ್ವಿಚ್ ಆಫ್. ಯಾಕಾಗ ನಾನು ಫೋನ್ ಇಸ್ಕೊಂಡು ಮಾಡ್ಬೇಕು ತಾನೆ? ಅದ್ರಾಗ ಯೋಚನೆ ಯಾರಿಗಾರ ಫೋನ್ ಮಾಡಿದ್ರೆ ಫೋನೇ ಕೊಟ್ಟಿಲ್ಲ ನಿನಗೆ. 4-5 ದಿವಸದಿಂದ ನಾನು ನಿಮ್ಮ ಅಪ್ಪ ಎಷ್ಟು ಬಾಧೆ ಬೀಳ್ತಿದ್ದೆ ಗೊತ್ತಾ, ಏನಾಯ್ತು ಎತ್ತಾಗಾಯ್ತು ಅಂತಂದು. ಆಮೇಲೆ ಇವತ್ತು ಏನಾರ ಫೋನ್ ಮಾಡಿ ನೀನು ಮಾಡ್ಲಿಲ್ಲ ಅಂದ್ರೆ ನಾಳೆ ಗೊತ್ತಿದ್ದೀನಿ ನೋಡು. ಯಮ್ಮ ಫೋನು ಕಳ್ದೋಗೈತೆ ಕಣಮ್ಮ. ಕಳ್ದೋತು, ನಾನೇ ಕಳ್ದಾಕ್ತೀನಿ. ನಿನಗೆ ಒಂದು ಒಟ್ಟು ಎದೆಗೆ ಭಯಭಕ್ತಿಲ್ಲ. ಭಯಭಕ್ತಿ ಇದ್ದಿದ್ರೆ ನೀನು ಕಳ್ದಾಕಿದ್ದೆ. ನೆಟ್ಟು ಇಕ್ಕಂದು ಫೋನ್ ಅಂದಂಗೆ ಮನೆಗೆ ಬಿಸಾಕದ್ ಬಿಟ್ಟು ತಕೊಂಡ್ ನೆಕ್ಕಂಡು ಹೋಗ್ತೀಯ. ಯಮ್ಮ ನೋಡ ಅಷ್ಟೇ, ನೀನು ಬೈಬೇಡ. ನಾನೇನು ಅದೇ ಬೇಕಾದ್ರೆ ಕಳ್ದಾಕಿನಿ. ಆಟ ಆಡಕ್ ಹೋಗಿದ್ದೆ, ಜೋಬಾಗಿ ಇಕ್ಕಿದ್ದು ಉದ್ರೈತಿ. ಅದೇ ಹೇಳೋದು, ಏನು ತಗೊಂಡೋಗ್ತೀಯ ಫೋನ್ ಅಂತ ನೀನು? ನಾನು ತಗೊಂಡೋಗ್ತಿರ್ಲಿಲ್ಲ, ನಾನು ಸುಮ್ಮನೆ ತಗೊಂಡೋದ್ರೆ ನೋಡಿದೆ ಹಿಂಗಾತು. ಶನಕ್ಕಿದ್ಯಾ? ಶನಕ್ಕಿದ್ದೀನಿ. ಇವಾಗ ಫೋನ್ ಹೆಂಗ್ ತಗೊಂಡೆ? ದುಡ್ಡೆಲ್ಲ ಬಂತು, ನಿಮ್ಮ ಅಜ್ಜಿ ಕೊಡಿಸ್ತೇನು? ಯಾಕೆ ಅಮ್ಮಣ್ಣಿ ಬಂದ್ಬಿಡು. ಅಜ್ಜಿ ಕೊಡಿಸ್ತದಂತೆ, ನಮ್ಮ ಅಜ್ಜಿ ತಗೊಂಡು ದುಡ್ಡು ಐತೆ ಅನ್ಕೊಂಡಿದ್ದೆ. ಕಿರಣನು ಬಾಬನ ಅಂಬಿಕಾ ಹಾಕಿ ದುಡ್ಡು ಹಾಕಿ ಕೊಡ್ಸೋರು ಗೊತ್ತೇ. ಕೀಪ್ಯಾಡ್ ಫೋನ. ಊರಿಗೆ ಬಂದಾಗ ಅವ್ರಿಗೆ ದುಡ್ಡು ಕೊಡ್ತೀನಿ ಹೇಳು. ಸರಿ ಆಯ್ತಾ, ಇಡೋಣ ಫೋನ್. ಯಾಕಲ್ಲ ಮಾತಾಡ? ನನಗೆ ಮಾತಾಡಕ್ಕೆ ಇವಾಗ ಟೈಮ್ ಇಲ್ಲ, ಆಮೇಲೆ ಮಾಡ್ತೀನಿ. ಅಜ್ಜಿ ತ ಮಾಡಿಸ್ತೀನಿ ಫೋನು. ಇವಾಗ ನನ್ನ ಫ್ರೆಂಡ್ಸ್ ಯಾರು, ನಾನು ಆಟ ಆಡಕ್ಕೆ ಹೋಗ್ಬೇಕು. ಬಾಯ್, ಇಡ್ತೀನಿ ಫೋನು. ನೋ ಕಿರಣ, ಭಾವನ, ಅಂಬಿಕಾ, ನನಗೆ ಸಖತ್ತು ಖುಷಿ ಆಗ್ತೈತಿ ನೀವು ಫೋನ್ ತಂದು ಕೊಟ್ಟಿರೋದಕ್ಕೆ. ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಅಷ್ಟು ಖುಷಿ ಆಗ್ತೈತೆ ಗೊತ್ತೇ ನನಗೆ. ಈಗಪ್ಪ ನೀನು ಖುಷಿಯಾಗಿದ್ರೆ ಚಂದ ಕಾಣೋ. ಮಠ ಇಲ್ಲೇ ಬಿಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೈಲಿ ನೋಡಕ್ಕಾಗಲ್ಲ ಚಿಂಟು. ನನಗೂ ಬೇಜಾರಾಗ್ತೈತೆ ನೋಡಿ ನಿನ್ನ ಹತ್ರ. ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತೇ, ನಿಮ್ಮಂತ ಫ್ರೆಂಡ್ಸ್ನ ಪಡೆದಿರೋದಕ್ಕೆ ನಾನೇ ಪುಣ್ಯವಂತ. ಲೋ ನಾವು ಕಷ್ಟ ಆಗಿದ್ರೆ ನಿನ್ನ ಆಗ್ತೇ ತಾನೇ ಹಂಗಂತಂದು ಏನು ಅಳ್ತಾ ಕುತ್ಕೊಂಡಾನೆ. ಚಿಂಟು, ನಮ್ಮ ಫ್ರೆಂಡ್ಸ್ ಕಷ್ಟ ಇದ್ರೆ ನಾವು ಹೆಲ್ಪ್ ಮಾಡಬೇಕು. ನಾವು ಕಷ್ಟ ಆಗಿದ್ರೆ ನೀನು ಹೆಲ್ಪ್ ಮಾಡಲ್ವೇ? ಅದಕ್ಕೆ
ಇಂಥ ಫ್ರೆಂಡ್ಸ್ ಪಡೆದಿರೋದಕ್ಕೆ ಸಖತ್ತು ಖುಷಿ ಪಡ್ತೀನಿ. ನನಗೆ ಕಷ್ಟ ಆಗೈತೆ, ಮೊಬೈಲ್ ಕಳ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅವರೇ ಫೋನೆಲ್ಲ ಕೊಡ್ಸ್ಯಾರ ನನಗೆ. ನಾವೆಲ್ಲರೂ ಹಂಗಿರ್ಬೇಕಂದ್ರೆ ಜೇನಿನ ಗೂಡು ನಾವೆಲ್ಲ ದೂರ ಆದರೆ ಜೇನಿಲ್ಲ ಅಂತಂದಿರಬೇಕು. ನಾನು ಮಾತ್ರ ಇವ್ರನ್ನ ಯಾವತ್ತೂ ಮಿಸ್ ಮಾಡ್ಕೊಬಲ್ಲ. ನೀವು ನಿಮ್ಮ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ನ ಯಾವತ್ತೂ ಮಿಸ್ ಮಾಡ್ಕೊಬೇಡಿ, ಸರಿನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ನಮ್ಮಂಗೆ ಇರಿ, ಸರಿನಾ? ಬಾಯ್.